ಸೊ ರೀಸೆಂಟ್ ಆಗಿ ನಾನು 34 ಇಂಚಿಂದ ಒಂದು ಅಲ್ಟ್ರಾ ವೈಡ್ ಮಾನಿಟರ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡೀನಿ. ಇದನ್ನ ಯೂಸ್ ಮಾಡಕತ್ತ ಆಲ್ಮೋಸ್ಟ್ 15 ಡೇಸ್ ಆಗಕ್ ಬಂತು. ಇವಾಗ ಅನ್ಸಾದತಿ ಇದನ್ನ ಮೊದಲೇ ಯಾಕೆ ಪರ್ಚೇಸ್ ಮಾಡ್ಲಿಲ್ಲ ಅಂತ. ಇದು ಆಕ್ಚುಲಿ VA ಪ್ಯಾನಲ್ ಮಾನಿಟರ್. ಸೊ ಇದ್ರೊಳಗ ಮೂವೀಸ್ ನೋಡಕ ಗೇಮಿಂಗ್ ಮಾಡಕ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀನಿ ಅಂಡ್ ಈ ಮಾನಿಟರ್ ಯಾರಿಗ್ ಬೆಸ್ಟ್ ಅಂತ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡ್ರಿ, ಸ್ಕಿಪ್ ಮಾಡಕ್ಕೆಲ್ಲ ಹೋಗ್ಬಾಡ್ರಿ. ಆಕ್ಚುಲಿ ಇದ್ರೊಳಗ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ, ಅದನ್ನು ಕೂಡ ಶೇರ್ ಮಾಡ್ತೀನಿ, ಓಕೆನಾ. ಅಂಡ್ ನಮ್ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕರಿ. ಯಾಕಂದ್ರೆ ಇದ್ರೊಳಗೆ ಅಪ್ಲೋಡ್ ಆಗುವಂತ ವಿಡಿಯೋಸ್ ಮತ್ತೆ ಬೇರೆ ಚಾನಲ್ ಒಳಗ ನೋಡಕ್ ಸಿಗೋ ಡೌಟ್. ಸೊ ಒಳ್ಳೊಳ್ಳೆ ಕಂಟೆಂಟ್ ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಸ್ಯಾಮ್ಸಂಗ್ G5 ODC 34 ಇಂಚ್ ಅಲ್ಟ್ರಾ ವೈಡ್ ಮಾನಿಟರ್ ಮಾರ್ಕೆಟ್ ಒಳಗ ಈ ಬಜೆಟ್ ನಾಗ ಒನ್ ಆಫ್ ದಿ ಬೆಸ್ಟ್ ಮಾನಿಟರ್ ಅಂತ ಹೇಳ್ತೀನಿ. ಬಟ್ ಇದ್ರೊಳಗ ಒಂದಿಷ್ಟು ನೆಗೆಟಿವ್ ಪಾರ್ಟ್ ಕೂಡ ಅದಾವು. ಆ ನೆಗೆಟಿವ್ ಪಾರ್ಟ್ ಏನೇನಂತ ಗೊತ್ತಾಗತಿ, ವಿಡಿಯೋ ನೋಡ್ಕೊಂತ ಹೋಗ್ರಿ. ಫಸ್ಟ್ ಒನ್ ಇದ್ರ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಎಕ್ಸಾಕ್ಟ್ ಗೇಮಿಂಗ್ ಟೈಪ್ ಫೀಲ್ ಕೊಡತೈತಿ. ಸೊ ನೀವೇನಾದ್ರು ಗೇಮರ್ ಆಗಿದ್ರೆ ನಿಮ್ ಗೇಮಿಂಗ್ ಸೆಟಪ್ ಒಳಗೆ ಇದು ಭಾರಿ ಚಂದ ಕಾಣ್ತದೆ ಮಾನಿಟರ್. ಅಂದ್ರೆ ಒಂಥರ ಪ್ಲೇನ್ ಬೇಸಿಕ್ ಟೈಪ್ ಆತರ ಎಲ್ಲ ಏನಿಲ್ಲ, ಒಂಥರ ಅಗ್ರೆಸಿವ್ ಟೈಪ್ ಐತಿ. ಅಂಡ್ ಇದ್ರ ಬೇಜಲ್ಸ್ ಕೂಡ ನೀವು ನೋಡ್ಬೋದು ಬಹಳ ಸಣ್ಣದೈತಿ. ಒಂಥರ ನೀವು ಏನಾರ ವಿಡಿಯೋಸ್ ನೋಡಾಕತ್ತಾಗ ಟೋಟಲಿ ಇದು ಒಂಥರ ಫುಲ್ ಸ್ಕ್ರೀನ್ ತರ ಫೀಲ್ ಆಗತ್ತಿ. ಇಲ್ಲೇ ಮ್ಯಾಲ್ ನೀವು ಬೇಜಲ್ಸ್ ನೋಡ್ಬೋದು ಎಷ್ಟು ಥಿನ್ ಐತಿ ಅಂತ. ಸೊ ಇದ್ರೊಳಗ್ ಬರೋ ಒಂದು ಸ್ಟ್ಯಾಂಡ್ ಐತಲ್ಲ, ಅದು ಬಹಳ ಬೇಸಿಕ್ ಐತಿ. ಇದ್ರೊಳಗೆ ನನಗೆ ಇಷ್ಟ ಆಗದೆ ಇರೋದೇನಂದ್ರೆ ಇದ್ರ ಸ್ಟ್ಯಾಂಡ್ ಹೈಟ್ ಅಡ್ಜಸ್ಟ್ ಮಾಡಕ್ ಆಗಂಗಿಲ್ಲ. ಸೊ ಹೈಟ್ ಅಡ್ಜಸ್ಟ್ಮೆಂಟ್ ಇರ್ಬೇಕಪ್ಪ ಆಕ್ಚುಲಿ, ಹೌದಿಲ್ಲ. ಈ ಸ್ಟ್ಯಾಂಡ್ ಇಂದ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಜಸ್ಟ್ ನೀವು ಮಾನಿಟರ್ ಒಂದ್ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು, ಸ್ವಲ್ಪ ಓಬಲ್ ಆಗತ್ತೆ, ಅಂದ್ರೆ ಸ್ವಲ್ಪ ಶೇಕ್ ಆಗತ್ತೆ ಈ ತರ ಸ್ವಲ್ಪ ಟಚ್ ಮಾಡಿದ್ರೆ. ಅಂಡ್ ಅದು ಬಿಟ್ರೆ ಸ್ಟ್ರಾಂಗ್ ಆಗಿ ನಿಂತ್ಕಂತತಿ, ಬೀಳೋ ತರ ಎಲ್ಲ ಏನಿಲ್ಲ ಮಾನಿಟರ್. ಅಂಡ್ ಈ ಸ್ಟ್ಯಾಂಡ್ ಶೇಪ್ ಕೂಡ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಯಾಕಂದ್ರೆ ನಾವು ಒಂದು ಪ್ರಾಪರ್ ಡೆಸ್ಕ್ ಸೆಟಪ್ ಮಾಡ್ಬೇಕಂತ ಅನ್ಕೊಂಡಾಗ ಡೆಸ್ಕ್ ಮೇಲೆ ಮಾನಿಟರ್ ಇಟ್ಟಾಗ ಅರ್ಧಕ್ಕರ್ಧ ಈ ಸ್ಟ್ಯಾಂಡ್ ತಗೊಂಡ್ಬಿಡ್ತೈತಿ. ಸೊ ನಮ್ಗೆ ಎಕ್ಸಾಕ್ಟ್ ಎಲ್ಲ ಕಚ್ಚಿ ತರ ಕಾಣಿಸಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಅಂಡ್ ಈ ಸ್ಟ್ಯಾಂಡ್ ಇಂದ ಶೇಪ್ ಕೂಡ ನೋಡ್ಬೋದು ನೀವು ಹೆಂಗ್ ಕೊಟ್ಟಾನ, ಒಂಥರ ಡೆಸ್ಕ್ ಇಂದ ಲುಕ್ ಹಾಳು ಮಾಡ್ಬಿಡ್ತೈತಿ. ಸೊ ಒಂಥರ ತ್ರಿಕೋನ ಆಕಾರದ ಕೊಟ್ಟಾನಲ್ಲ. ಸೊ ಡೆಸ್ಕ್ ಮೇಲೆ ಏನಾರ ಐಟಮ್ಸ್ ಇಡ್ಬೇಕಂದ್ರೆ ಅದು ಒಂಥರ ಅಡ್ಡ ಬಂದಂಗೆ ಫೀಲ್ ಆಗತಿ. ಅಂಡ್ ಈ ಸ್ಟ್ಯಾಂಡ್ ಒಳಗೆ ಇನ್ನೊಂದು ಇಷ್ಟ ಆಗದೆ ಇರೋ ಪಾರ್ಟ್ ಅಂದ್ರೆ ಇದನ್ನ ಒಂದ್ಸತಿ ಹಾಕ್ಬಿಟ್ರಿ ನೀವು ಆ ಸ್ಟ್ಯಾಂಡ್ ನ ತೆಗೆದ್ ಭಾರಿ ಕಷ್ಟ ಐತಿ. ಸೊ ಇದ್ರೊಳಗೆ ಒಂದು ಬಟನ್ ಏನಾರು ಕೊಟ್ಟಿದ್ರೆ ಅನ್ಲಾಕ್ ಮಾಡಕ್ ಈಸಿ ಆಗಿತ್ತು, ಅಂದ್ರೆ ಆ ಸ್ಟ್ಯಾಂಡ್ ನ ರಿಮೂವ್ ಮಾಡಕ್ ಈಸಿ ಆಗಿತ್ತು. ಬಟ್ ಇದ್ರೊಳಗೆ ಆತರ ಇಲ್ಲ. ಒಂದ್ಸತಿ ಸ್ಟ್ಯಾಂಡ್ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ರೆ ತೆಗೆಯೋದು ಭಾರಿ ಕಷ್ಟ ಐತಿ. ಆಕ್ಚುಲಿ ನಾನು ಯೂಟ್ಯೂಬ್ ವಿಡಿಯೋ ಒಳಗ ನೋಡಿದ್ದೆ, ಈ ಚಮಚೆ ಏನ್ ಇರ್ತೈತಲ್ಲ ಇದನ್ನ ಎಕ್ಸಾಕ್ಟ್ ಇಲ್ಲ ಈ ಸ್ಪೇಸ್ ಐತಲ್ಲ ಇದ್ರೊಳಗೆ ಹಿಂಗ್ ಇಟ್ಟು ಹಿಂಗ್ ಮ್ಯಾಲ ಎಬ್ಬಿದ್ರಷ್ಟ ಅದು ತೆಗಿಯಾಕ್ ಬರುತ್ತೆ. ಸೊ ಅಷ್ಟು ಅಗ್ರೆಸಿವ್ ಆಗಿ ಮಾನಿಟರ್ದು ಸ್ಟ್ಯಾಂಡ್ ತೆಗೆದೆಲ್ಲ ಕೊಡಬಾರ್ದಿತ್ತು. ಯಾವ್ದಾರ ಒಂದು ಬಟನ್ ಅಥವಾ ಏನಾರ ಅನ್ಲಾಕ್ ಬಟನ್ ಏನಾರ ಕೊಟ್ಟಿದ್ರೆ ಚಲೋ ಆಗೋದು. ಬಟ್ ಈ ಮಾನಿಟರ್ ಒಳಗ ಗುಡ್ ಥಿಂಗ್ ಏನಂದ್ರೆ 100x100 ವೀಸಾ ಮೌಂಟ್ ಕೊಟ್ಟಾರ. ಸೊ ಈ ಸ್ಟ್ಯಾಂಡಿಂದ ಎಲ್ಲ ಕಿರಿಕಿರಿನೇ ಇರಂಗಿಲ್ಲ. ಜಸ್ಟ್ ನಾವು ಈ ತರದ್ ಒಂದು ಮಾನಿಟರ್ ಆರ್ಮ್ ಹಾಕಿ ಪ್ರಾಪರ್ ಆಗಿ ನಮ್ ಡೆಸ್ಕ್ ಇಂದ ಲುಕ್ ಇರುತ್ತಲ್ಲ ಅದನ್ನ ಎನ್ಹಾನ್ಸ್ ಮಾಡ್ಬೋದು. ಅಂಡ್ ನೀವು ವಾಲ್ ಕೂಡ ಮೌಂಟ್ ಮಾಡ್ಬೋದು ವೀಸಾ ಮೌಂಟ್ ಇರೋದ್ರಿಂದ. ಸೊ ಈ ಮಾನಿಟರ್ ನಾನು ಫಸ್ಟ್ ಡೇ ಯೂಸ್ ಮಾಡಿದಾಗ ನನಗೆ ಅನ್ಸಿದ್ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನಂದ್ರೆ ಸ್ಪೇಸ್. ಈ ಮಾನಿಟರ್ ಬಹಳ ಅಗಲ್ ಇರೋದ್ರಿಂದ ಇದ್ರೊಳಗ 2 to 3 ಟ್ಯಾಬ್ಸ್ ಓಪನ್ ಮಾಡಿದ್ರು ಕೂಡ ಮಾನಿಟರ್ ಸ್ಕ್ರೀನ್ ಸಣ್ಣದ ಅನ್ಸಂಗಿಲ್ಲ. ಆನ್ ಟೈಮ್ ನೀವು ಮಲ್ಟಿಪಲ್ ಟ್ಯಾಬ್ಸ್ ಒಳಗ ವರ್ಕ್ ಮಾಡ್ಬೋದು. ಒಂಥರ ಪ್ರೊಡಕ್ಟಿವಿಟಿಗೆ ಬೆಸ್ಟ್ ಅಂತ ಹೇಳ್ತೀನಿ. ಸ್ಪೆಷಲಿ ನೀವೇನಾರ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್ ಅಥವಾ ಡಾವಿನ್ಸಿ ರಿಸಾಲ್ವ್ ಈ ತರ ಎಡಿಟಿಂಗ್ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡ್ತೀರಿ ಅಂದ್ರೆ ಅದ್ರೊಳಗ ಪ್ಯಾನಲ್ಸ್ ಎಲ್ಲ ಜಾಸ್ತಿ ಶೋ ಆಗತ್ತೆ. ಅಂಡ್ ಈ ಟೈಮ್ ಲೈನ್ ಅಂತೂ ಫುಲ್ ಸ್ಟಿಚ್ ಇರ್ತೈತಿ. ಪದೇ ಸ್ಕ್ರೋಲ್ ಮಾಡ್ಬೇಕು ಅಥವಾ ಝೂಮ್ ಮಾಡ್ಬೇಕು ಅದೇನಿಲ್ಲ. ಆನ್ ಟೈಮ್ ನೀವು ಟೈಮ್ ಲೈನ್ ಲೆಂತ್ ಜಾಸ್ತಿ ಇರೋದ್ರಿಂದ ಈ ಲೇಯರ್ ಸೆಕ್ಷನ್ ಒಳಗೆ ಎಡಿಟಿಂಗ್ ಮಾಡಕ ಬಹಳ ಚಂದ ಆಗತ್ತೆ. ಇನ್ನ ಇದ್ರ ಸೈಜ್ ಹೇಳ್ಬೇಕಂದ್ರೆ 34 ಇಂಚ್ ಐತಿ ಅಂಡ್ 2K ರೆಸಲ್ಯೂಷನ್ ಐತಿ. 21:9 ಎಸ್ಪೆಕ್ಟ್ ರೇಷಿಯೋ ಡಿಸ್ಪ್ಲೇ ಐತಿ. ಸೊ ನೀವು ಈ ಮೂವೀಸ್ ಎಲ್ಲ ನೋಡ್ತಿರಲ್ಲ, ಅದು ಆಕ್ಚುಲಿ 21:9 ಎಸ್ಪೆಕ್ಟ್ ರೇಷಿಯೋ ಒಳಗೆ ಇರ್ತಾವ ಮೂವೀಸ್ ಎಲ್ಲ. ನೀವು ನಾರ್ಮಲ್ ಮಾನಿಟರ್ ಒಳಗೆ ಮೂವೀಸ್ ನೋಡ್ಬೇಕಾರೆ ಇಲ್ಲಿ ಮ್ಯಾಲ ಬ್ಲಾಕ್ ಪಟ್ಟಿ ಬರ್ತೈತೆ ನೋಡ್ರಿ ಮ್ಯಾಲ ಕೆಳಗೆ. ಸೊ ಆ ತರದ ಮೂವೀಸ್ ನ ನೀವು ಈ ಮಾನಿಟರ್ ಒಳಗ ಡೈರೆಕ್ಟ್ ಫುಲ್ ಸ್ಕ್ರೀನ್ ಒಳಗೆ ನೋಡ್ಬೋದು. ಅಂದ್ರೆ ಈ ಮಾನಿಟರ್ ಒಳಗ ಮ್ಯಾಲೆ ಕೆಳಗೆ ಬ್ಲಾಕ್ ಪಟ್ಟಿ ಬರಂಗಿಲ್ಲ. ಸೊ ಅದು ಡೈರೆಕ್ಟ್ ಫುಲ್ ಸ್ಕ್ರೀನ್ ಬರುತ್ತೆ. ಅದೇ ಅಕಸ್ಮಾತ್ ಏನಾದ್ರು 16:9 ರೇಷಿಯೋ ವಿಡಿಯೋಸ್ ಅಂದ್ರೆ ನೀವು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿರ್ತೀರ ಅಥವಾ ವೆಬ್ ಸೀರೀಸ್ ಅವೆಲ್ಲ 16:9 ರೇಷಿಯೋ ಒಳಗೆ ಇರ್ತಾವ. ಸೊ ಆ ತರದ್ದು ಏನಾದ್ರು ವಿಡಿಯೋಸ್ ಅಥವಾ ಮೂವೀಸ್ ನೋಡಕತ್ರ ನಿಮ್ಗೆ ಈ ತರ ಸೈಡ್ ಬ್ಲಾಕ್ ಪಟ್ಟಿ ಬರುತ್ತೆ. ಬಟ್ ಡೋಂಟ್ ವರಿ, ನೀವೇನಾರ ಮೂವೀಸ್ ಲವರ್ ಆಗಿದ್ರೆ ಆಲ್ಮೋಸ್ಟ್ ಮೂವೀಸ್ ಎಲ್ಲ 21:9 ರೇಷಿಯೋ ಇರ್ತೈತಿ. ಸೊ ನಿಮ್ಗೆ ಮೂವಿ ನೋಡಕ ಭಾರಿ ಮಸ್ತ್ ಫೀಲ್ ಬರ್ತೈತಿ. ಅಂಡ್ ಈ ಮಾನಿಟರ್ ಒಳಗ 165 Hz ರಿಫ್ರೆಶ್ ರೇಟ್ ಇರೋದ್ರಿಂದ ಪ್ರತಿಯೊಂದು ನಿಮ್ಗೆ ಸ್ಮೂತ್ ಫೀಲ್ ಆಗತ್ತೆ. ಈ ಸಾಫ್ಟ್ವೇರ್ ಸ್ಕ್ರೋಲ್ ಮಾಡೋದಾಗಿರ್ಬೋದು ಅಥವಾ ಏನಾರ ಮೌಸ್ ಮೂವ್ಮೆಂಟ್ ಮಾಡಿದಾಗ ತುಂಬಾ ಸ್ಮೂತ್ ಫೀಲ್ ಆಗುತ್ತೆ. ಅಂಡ್ ನೀವು 165 Hz ಇಂದ ಡೈರೆಕ್ಟ್ 60 Hz ಡಿಸ್ಪ್ಲೇ ಹೋದಾಗ ಒಂಥರ ಆ ಡಿಸ್ಪ್ಲೇ ನಿಮ್ಗೆ ಹ್ಯಾಂಗಿ ಟೈಪ್ ಫೀಲ್ ಆಗತ್ತೆ. ಒಂಥರ ಜರ್ಕ್ ಹೊಡೆದು ಅಥವಾ ಸ್ಟಕಿ ಯೂಸ್ ಮಾಡಕ್ ಫೀಲ್ ಬರಂಗಿಲ್ಲ ಆ ಮಾನಿಟರ್ ನ. ಅದ್ರಾಗೂ ರಿಫ್ರೆಶ್ ರೇಟ್ ಜಾಸ್ತಿ ಇದ್ದಾಗ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇನ್ನೂ ಸ್ಮೂತ್ ಆಗಿರ್ತೈತಿ. ಸೊ ನೀವು ಇಲ್ಲಿ ಗೇಮ್ಸ್ ನೋಡ್ಬೋದು ಎಷ್ಟು ಸ್ಮೂತ್ ಅನ್ಸಾದತಿ, ಅದೇ ತರ ಮೂವೀಸ್ ನೋಡ್ಬೋದು. ಎಲ್ಲ ನಿಮ್ಗೆ ಈ ಮಾನಿಟರ್ ಒಳಗೆ ಚಂದ ಐತಿ. ಅಲ್ಟ್ರಾ ವೈಡ್ ಪ್ಲಸ್ ಕರ್ಡ್ ಕಂಬೈನ್ ಇರೋದ್ರಿಂದ ನೀವು ಏನಾದ್ರು ವಿಡಿಯೋಸ್ ನೋಡ್ಬೇಕಾರೆ ಅಥವಾ ಯಾವ್ದಾರ ಗೇಮ್ ಆಡಬೇಕಾರೆ ಎಕ್ಸಾಕ್ಟ್ ಅಲ್ಲೇ ಅದಿರಿ ಅನ್ನೋ ತರ ಫೀಲ್ ಆಗತಿ. ಈಗ ಕರ್ಡ್ ಮಾನಿಟರ್ ಅಂದ್ರೆ ಎಕ್ಸಾಕ್ಟ್ ಅದ್ರ ಸೆಂಟರ್ಗೆ ಹತ್ರ ಕುತ್ಕೊಂಡಾಗ ಅದೊಂಥರ 3D ತರ ಫೀಲ್ ಆಗತ್ತೆ ನಿಮ್ಗೆ. ಕೆಲವೊಬ್ಬರಿಗೆ ಫಸ್ಟ್ ಟೈಮ್ ಕರ್ಡ್ ಮಾನಿಟರ್ ಯೂಸ್ ಮಾಡಕತ್ತಾಗ ಅಷ್ಟು ಇಷ್ಟ ಆಗಂಗಿಲ್ಲ. ಬಟ್ ನೀವೇನಾದ್ರು ಒಂದ್ಸತಿ ಹ್ಯಾಬಿಟ್
ಹಾಕೊಂಡ್ಬಿಟ್ರೆ ನಾರ್ಮಲ್ ಡಿಸ್ಪ್ಲೇಗೆ ಬರೋದು ಬಹಳ ಕಷ್ಟ ಐತಿ. ಬಿಕಾಸ್ ನೀವು ಕರ್ಡ್ ಮಾನಿಟರ್ ಜೊತೆಗೆ ಅಡಿಕ್ಟ್ ಆಗ್ಬಿಡ್ತೀರಿ. ನಂಗೂ ಆಕ್ಚುಲಿ ಕರ್ಡ್ ಮಾನಿಟರ್ ಅಷ್ಟು ಇಷ್ಟ ಆಗಂಗಿಲ್ಲ. ಅದೇನದು ಒಂಥರ ಹಿಂಗ್ ರೌಂಡ್ ಐತಿ ಅಂತ ಈ ತರ ಎಲ್ಲ ಫೀಲ್ ಬರೋದು. ಬಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಫ್ಲಾಟ್ ಮಾನಿಟರ್ ಇಷ್ಟನ ಆಗ್ಬೋದು. ಅಂಡ್ ಇನ್ನೊಂದು ಕರ್ಡ್ ಡಿಸ್ಪ್ಲೇ ಇತ್ತಂದ್ರೆ ನಿಮ್ಗೆ ಲಾಂಗ್ ಟರ್ಮ್ ಯೂಸ್ ಮಾಡಿದ್ರು ಕೂಡ ನಿಮ್ ಕಣ್ಣಿಗೆ ಸ್ವಲ್ಪ ಕಂಫರ್ಟೇಬಲ್ ಆಗತ್ತೆ. ಅಂದ್ರೆ ಕಣ್ಣು ಸ್ಟ್ರೆಸ್ ಸ್ಟೇನು ಅದೇನೋ ಹೇಳ್ತಾರಲ್ಲ ಅದು ಆಗಂಗಿಲ್ಲ. ಇನ್ನ ಕಲರ್ ಬಗ್ಗೆ ಹೇಳ್ಬೇಕಂದ್ರೆ ಇದು VA ಪ್ಯಾನಲ್. ಸೊ ಫಸ್ಟ್ ಥಿಂಗ್ ಕಾಂಟ್ರಾಸ್ಟ್ ತುಂಬಾ ಸ್ಟ್ರಾಂಗ್ ಐತಿ. ಸೊ ಈಗ ಬ್ಲಾಕ್ ಇತ್ತಂದ್ರೆ ಅದಿನ್ನೂ ಜಾಸ್ತಿ ಬ್ಲಾಕ್ ಅನಿಸ್ತತಿ. ಎಸ್ಪೆಷಲಿ ನೀವು ಈ ಬ್ಯಾಟ್ಮ್ಯಾನ್ ಮೂವೀಸ್ ಎಲ್ಲ ನೋಡಿರ್ತೀರಿ. ಬಟ್ ಕಲರ್ ಸ್ವಲ್ಪ ಸ್ಯಾಚುರೇಟೆಡ್ ಸೈಡ್ ಟಿಲ್ಟ್ ಆಗತಿ. ಲೈಕ್ ಈ ರೆಡ್ ಆಗಿರ್ಬೋದು, ಗ್ರೀನ್ ಕಲರ್ ಸ್ವಲ್ಪ ಪಂಚಿ ಅನಿಸ್ತತಿ. 100% sRGB ಐತಿ. ಸೊ ನೀವು ನಾರ್ಮಲಿ ವಿಡಿಯೋ ಎಡಿಟಿಂಗ್ ಅಥವಾ ಯೂಟ್ಯೂಬ್ ಕಂಟೆಂಟ್ ಅಥವಾ ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂದ್ರೆ ಈ ಮಾನಿಟರ್ ನಿಮ್ಗೆ ಬೆಸ್ಟ್ ಅಂತ ಹೇಳ್ತೀನಿ. ಬಟ್ ನೀವೇನಾರ ಪ್ರೊಫೆಷನಲ್ ಕಲರ್ ರೀಡಿಂಗ್ ಮಾಡ್ತೀರಿ ಅಂದ್ರೆ ನಿಮ್ಗೆ ಎಕ್ಸಾಕ್ಟ್ 100% ಕಲರ್ ಅಕ್ಯುರೇಸಿ ಬೇಕಂದ್ರೆ ಇಲ್ಲೇ ಒಂದ್ ಸ್ವಲ್ಪ ಕಷ್ಟ ಆಗತಿ. ಈಗ ನೀವು ಪ್ರೊಫೆಷನಲ್ ಕಲರ್ ರೀಡಿಂಗ್ ಆರ್ಟಿಸ್ಟ್ ಅಂದ್ರೆ ಈಗ ಮಾನಿಟರ್ ಒಳಗೆ ಕಲರ್ ರೀಡಿಂಗ್ ಮಾಡಿದಾಗ ಅದೇ ಸೇಮ್ ವಿಡಿಯೋ ನೀವು ಮೊಬೈಲ್ ತಗೊಂಡಾಗ ಆ ಮಾನಿಟರ್ನಾಗ ಒಂಥರ ಕಲರ್ ಕಾಣ್ತೈತಿ, ಮೊಬೈಲ್ನಾಗ ಒಂಥರ ಕಲರ್ ಕಾಣ್ತೈತಿ. ಅಷ್ಟು ಮೇಜರ್ ಡಿಫ್ರೆನ್ಸ್ ಏನ್ ಅನ್ಸಲ್ಲ, ಬಟ್ ಆದ್ರೂ ಸ್ವಲ್ಪ ಅನಿಸ್ತತಿ. ಅಂಡ್ ಒನ್ ಮೋರ್ ಥಿಂಗ್, ವಿವಿಂಗ್ ಆಂಗಲ್. ಸೊ ನೀವು ಸೈಡ್ ಇಂದ ನೋಡಿದಾಗ ಕಲರ್ಸ್ ಸ್ವಲ್ಪ ಡಲ್ ಟೈಪ್ ಅನಿಸ್ತತಿ. ಈ ಮಾನಿಟರ್ ಇಂದ ಎಕ್ಸಾಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನೀವು ಎಕ್ಸಾಕ್ಟ್ ಮಾನಿಟರ್ ಮುಂದೆ ಇರಬೇಕು. ಸೈಡ್ ಆಂಗಲ್ ಇಂದ ನೋಡಕ್ ಹೋದ್ರೆ ಅಷ್ಟು ಫೀಲ್ ಬರಂಗಿಲ್ಲ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡ್ತೀರಿ, ಕಾಂಟೆಂಟ್ ಕನ್ಸ್ಯೂಮ್ ಮಾಡ್ತೀರಿ ಅಂಡ್ ಕಾಂಟೆಂಟ್ ಕ್ರಿಯೇಷನ್ಗೆ ಒಂದು ಮಾನಿಟರ್ ಓಕೆಪ್ಪ, ನಾನು ಮೂವೀಸ್ ಎಲ್ಲ ನೋಡ್ಬೇಕು, ಗೇಮಿಂಗ್ ಎಲ್ಲ ಮಾಡ್ಬೇಕು, ಈ ತರ ಎಲ್ಲ ಇತ್ತಂದ್ರೆ ಈ ಮಾನಿಟರ್ ಓಕೆ. ಅದೇ ಅಕಸ್ಮಾತ್ ನನ್ನ ಮೇನ್ ಪ್ರಿಫರೆನ್ಸ್ ಕಲರ್ ಬಗ್ಗೆ ಐತಿ, ಪ್ರೊಫೆಷನಲ್ ಕಲರ್ ರೀಡಿಂಗ್ಸ್ ಮಾಡ್ತೀನಿ ಅಂದ್ರೆ ಲೈಕ್ ಕೆಲವೊಂದು ವೆಡ್ಡಿಂಗ್ ಒಳಗೆ ಕಲರ್ ರೀಡಿಂಗ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ಅದೆಲ್ಲ ಮಾಡ್ತೀರಿ ಅಂದ್ರೆ ಈ ಮಾನಿಟರ್ ನಾನು ಸಜೆಸ್ಟ್ ಮಾಡಲ್ಲ. ಬೆಸ್ಟ್ ಅಂದ್ರೆ ನೀವು IPS ಡಿಸ್ಪ್ಲೇ ತಗೋಬಹುದು. ಅಂಡ್ ಇದ್ರೊಳಗೆ ಮ್ಯಾನುವಲಿ ಕಲರ್ಸ್ ಕೂಡ ಅಡ್ಜಸ್ಟ್ ಮಾಡಬಹುದು. ಈ ಮಾನಿಟರ್ ಒಳಗೆ ಒಂದು ಬಟನ್ ಕೊಟ್ಟಿರ್ತಾರೆ. ಆ ಬಟನ್ ಮೂಲಕ ನೀವು ಆ ಡಿಸ್ಪ್ಲೇದು ಕ್ವಾಲಿಟಿ ಅಂಡ್ ಆ ಡಿಸ್ಪ್ಲೇದ ಕಲರ್ಸ್ ನ ಅಡ್ಜಸ್ಟ್ ಕೂಡ ಮಾಡಬಹುದು, ಅಂದ್ರೆ ಕಸ್ಟಮೈಸ್ ಕೂಡ ಮಾಡಬಹುದು. ಇದ್ರೊಳಗೆ ಸಮ್ ಕಲರ್ ಪ್ರಿಸೆಟ್ಸ್ ಕೂಡ ಸಿಗ್ತಾವು ಸಿನಿಮಾ ನೋಡಕ ಅಥವಾ ಡಿಫ್ರೆಂಟ್ ಕಲರ್ ಪ್ರಿಸೆಟ್ಸ್ ಅದಾವು. ಸೊ ಅದು ಕೂಡ ಆಪ್ಷನ್ ಐತಿ. ಅಂಡ್ ಇದ್ರೊಳಗೆ ಇನ್ನೂ ಏನೇನೋ ಬಹಳ ಸೆಟ್ಟಿಂಗ್ ಅದಾವು. ಇದನ್ನೆಲ್ಲ ಹೇಳಕಂದ್ರೆ ವಿಡಿಯೋ ಬಹಳ ದೊಡ್ಡದಾಗ್ಬಿಡ್ತೈತಿ ಅಂಡ್ ಅದಷ್ಟು ಇಂಪಾರ್ಟೆಂಟ್ ಕೂಡ ಇಲ್ಲ. ಈ ಮಾನಿಟರ್ ಒಳಗಿರೋ ಪೋರ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರಾಗ ಒಂದು DP ಪೋರ್ಟ್ ಐತಿ ಅಂಡ್ ಒಂದು HDMI ಪೋರ್ಟ್ ಐತಿ, ಒಂದು ಹೆಡ್ಫೋನ್ ಜಾಕ್ ಐತಿ ಅಂಡ್ ಒಂದು DP ಕೇಬಲ್ ಕೊಡ್ತಾರ. ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಫೈನಲ್ ಆಗಿ ಯಾರಿಗ್ ಬೆಸ್ಟ್ ಅಲ್ಲ ಅಂತ ಹೇಳ್ತಾನೆ ನೋಡ್ರಿ. ನೀವೇನಾದ್ರು ಕಾಂಟೆಂಟ್ ಕ್ರಿಯೇಟರ್, ವಿಡಿಯೋ ಎಡಿಟರ್ ಅಂಡ್ ಗೇಮಿಂಗ್ ಮಾಡ್ತೀರಿ ಅಂದ್ರೆ ಈ ಮಾನಿಟರ್ ನ ಕಣ್ ಮುಚ್ಕೊಂಡ್ ಬೈ ಮಾಡ್ರಿ. ಬಟ್ ನೀವೇನಾದ್ರು ಪ್ರೊಫೆಷನಲ್ ಕಲರ್ ರೀಡಿಂಗ್ ಮಾಡ್ತೀರಿ ಅಂಡ್ ಜಾಸ್ತಿ ಸ್ಪೋರ್ಟ್ಸ್ ಗೇಮ್ ಎಲ್ಲ ಆಡ್ತೀರಿ ಅಂದ್ರೆ ಈ ಮಾನಿಟರ್ ನ ಸಜೆಸ್ಟ್ ಮಾಡಲ್ಲ. ನಿಮ್ಗೆ ಮಾರ್ಕೆಟ್ ಒಳಗೆ ಇನ್ನೂ ಡಿಫ್ರೆಂಟ್ ಟೈಪ್ ಆಫ್ ಮಾನಿಟರ್ಸ್ ಅದಾವು, ಆ ಕಡೆ ಗಮನ ಹರಿಸ್ರಿ. ಸೊ ಇದು ಸ್ಯಾಮ್ಸಂಗ್ G5 ಮಾನಿಟರ್ದು ರಿವ್ಯೂ. ಈ ರಿವ್ಯೂ ಹೆಂಗ ಅನಿಸ್ತಂತ ಕಾಮೆಂಟ್ ಒಳಗೆ ತಿಳಿಸ್ರಿ. ಅಂಡ್ ಈ ಮಾನಿಟರ್ ಆಲ್ಮೋಸ್ಟ್ ಯಾರ್ಯಾರು ಯೂಸ್ ಮಾಡಕತ್ತೀರಿ ಅದನ್ನು ಕೂಡ ಕಾಮೆಂಟ್ ಒಳಗೆ ತಿಳಿಸ್ರಿ. ಅಂಡ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗೆ ಕಾಯ್ತಾ ಇರಿ. ಟಾಟಾ, ಬೈ ಬೈ.